ವಂಚನೆ ಕೇಸ್ನಲ್ಲಿ ತನಿಖೆ ತೀವ್ರವಾಗ್ತಾ ಇದ್ದಂತೆ ವರ್ತೂರು ಅಲರ್ಟ್ ಆಗ್ತಾ ಇದ್ದಾರೆ. ಚಿನ್ನಾಭರಣ ನಗದು ವಾಪಸ್ ಕೊಟ್ಟ ವರ್ತೂರು ಪ್ರಕಾಶ್ ಇಬ್ಬರು ಸರ್ಕಾರಿ ಅಧಿಕಾರಿಗಳ ಸಮ್ಮುಖದಲ್ಲಿ ವಾಪಸ್ ಕೊಡಲಾಗಿದೆ. ಪಂಚರು ಸಕ್ಷಮ ಅಧಿಕಾರಿಗಳ ಸಮ್ಮುಖದಲ್ಲಿ ವಾಪಸನ್ನ ಪಡೆದಿದ್ದಾರೆ. ಖಾಕಿ ಚಿನ್ನಾಭರಣ ಪಡೆದು ಡಿಸಿಪಿ ದೇವರಾಜ್ಗೆ ಮಾಹಿತಿಯನ್ನು ನೀಡಿದ ಎಸಿಪಿ ಗೀತಾ. ಸೊ ಈ ಪ್ರಕರಣ ಬೇರೆ ಆಂಗಲ್ ಅನ್ನ ಪಡ್ಕೊಳ್ತಾ ಇದ್ದ ಹಾಗೇನೆ ವರ್ತೂರು ಪ್ರಕಾಶ್ ಅಲರ್ಟ್ ಆಗಿದ್ದಾರೆ. ಏನು ಚಿನ್ನಾಭರಣಗಳಿದ್ವು ಆ ಚಿನ್ನಾಭರಣಗಳನ್ನು ವಾಪಸ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಚಿನ್ನಾಭರಣವನ್ನು ವಾಪಸ್ ಮಾಡಿಬಿಟ್ಟಿದ್ದಾರೆ ಈಗ ಅನ್ನೋದು ಗೊತ್ತಾಗ್ತಾ ಇದೆ. ಅಧಿಕಾರಿಗಳ ನೇತೃತ್ವದಲ್ಲೇ ಯಾವೆಲ್ಲ ಚಿನ್ನಾಭರಣಗಳಿದ್ವೋ ಅವುಗಳನ್ನು ವಾಪಸ್ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನಿನ್ನೆ ತನಿಖೆಗೆ ಹಾಜರಾಗಬೇಕಾಗಿತ್ತು, ಹಾಜರಾಗಿರಲಿಲ್ಲ. ಇವತ್ತು ಬೆಳಗ್ಗೆನೇ ತನಿಖೆಗೆ ಹಾಜರಾದರು. ಸೊ ಈ ಕೇಸ್ ಯಾಕೋ ನನ್ನ ಬುಡಕ್ಕೆ ಬರುತ್ತೆ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೇನೆ ಎಚ್ಚೆತ್ಕೊಂಡು ಬಿಟ್ಟಿದ್ದಾರೆ. ಆ ಚಿನ್ನಾಭರಣಗಳಿಗೇನಿದ್ವೋ ಅದನ್ನು ವಾಪಸ್ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಡಿಸಿಪಿ ದೇವರಾಜ್ ಅವರಿಗೆ ಮಾಹಿತಿಯನ್ನು ನೀಡಿದ್ದಾರೆ ಎಸಿಪಿ ಗೀತಾ. ಹೀಗೆ ಇಷ್ಟು ವಾಪಸ್ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ, ಎಷ್ಟು ವಾಪಸ್ ಕೊಟ್ಟಿದ್ದಾರೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಈ ಕೇಸ್ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಇದರ ಬೆನ್ನಲ್ಲೇ ಇದೀಗ ವರ್ತೂರು ಪ್ರಕಾಶ್ ಎಚ್ಚೆತ್ಕೊಂಡಿದ್ದಾರೆ. ಸಂಕಷ್ಟದಿಂದ ಪಾರಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಚಿನ್ನಾಭರಣಗಳನ್ನು ವಾಪಸ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅಧಿಕಾರಿಗಳ ನೇತೃತ್ವದಲ್ಲಿ ಅಧಿಕಾರಿಗಳ ಮುಂದೆನೆ ಒಂದಷ್ಟು ಚಿನ್ನಾಭರಣಗಳನ್ನು ಈಗ ವಾಪಸ್ ಮಾಡಿದ್ದಾರಂತೆ. ತನಿಖೆ ಸಂದರ್ಭದಲ್ಲಿ ಕೇಳಿರ್ತಾರೆ, ಶ್ವೇತಾ ಯಾರು, ಆಕೆಗೂ ನಿಮಗೂ ಏನು ಸಂಬಂಧ, ಎಷ್ಟು ವರ್ಷದಿಂದ ಗೊತ್ತು, ಈಕೆ ಮೋಸ ಮಾಡ್ತಾ ಇರೋದ್ರ ಬಗ್ಗೆ ನಿಮಗೆ ಗೊತ್ತಿತ್ತಾ, ನಿಮ್ಮ ಅಣಂತಿ ಅಂತ ನಡೀತಾ ಇತ್ತಾ, ಎಲ್ಲದ್ರ ಬಗ್ಗೆ ನಿಮ್ಮ ಹತ್ರ ಹೇಳ್ಕೊಳ್ತಾ ಇಲ್ಲ, ಚಿನ್ನಾಭರಣ ನಿಮಗೆ ಎಷ್ಟು ಕೊಟ್ಟಿದ್ದಾಳೆ, ಅದನ್ನು ನೀವು ಎಲ್ಲಿಟ್ಟಿದ್ದೀರಾ. ಸೊ ಇದೆಲ್ಲದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪಡ್ಕೊಂಡಿರ್ತಾರೆ. ತನಿಖೆಗೆ ಆಗಮಿಸಿದಂಥ ವರ್ತೂರು ಪ್ರಕಾಶ್ ಬರಬೇಕಾದ್ರೇ ಚಿನ್ನಾಭರಣವನ್ನು ಕೂಡ ತಂದಂಗೆ ಕಾಣಿಸ್ತಾ ಇದೆ. ಅಧಿಕಾರಿಗಳ ಮುಂದೆ ಆ ಚಿನ್ನಾಭರಣಗಳನ್ನು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮುಖಾಂತರವಾಗಿ ಈ ಕೇಸ್ನಿಂದ ಹೇಗಾದರೂ ಮಾಡಿ ತಪ್ಪಿಸ್ಕೊಂಡ್ರೆ ಸಾಕು ಅನ್ನೋ ಪರಿಸ್ಥಿತಿಗೆ ವರ್ತೂರು ಪ್ರಕಾಶ್ ಬಂದಂಗೆ ಕಾಣಿಸ್ತಾ ಇದೆ.